ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಾರಿ, ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಬ್ಯುಸಿ ಆಗಿಬಿಟ್ಟಿದ್ದೆ. ಅದಕ್ಕೋಸ್ಕರ ಇದು ನಾವು ಊಟಿ ಕೊಡೈಕೆನಾಲಿಂದ ಬಂದ ಮೇಲೆ 2 ಡೇಸು ಮನೆಯಲ್ಲಿ ರೆಸ್ಟ್ ಮಾಡಿ ಧೃತಿದು ಅಡ್ಮಿಷನ್ ಇತ್ತು. ಅದನ್ನೆಲ್ಲ ಮುಗಿಸಾದ್ಮೇಲೆ ನಾನು ಲಾಸ್ಟ್ ಲಾಗಲ್ಲಿ ನಿಮ್ಗೆ ಹೇಳಿದ್ದೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಊರಲ್ಲಿ ಪೂಜೆ ಇತ್ತು, ಅದಕ್ಕೋಸ್ಕರ ಊರಿಗೆ ಬಂದಿದ್ದೆ. ನಾನು ಧೃತಿಗಾನ 3 ಜನ ಬಂದಿದ್ದು. ಈ ಸಲ ನಾವು ಡ್ರೈವರ್ ಜೊತೆ ಕಾರ್ನಲ್ಲಿ ಬಂದ್ವಿ. ಯಾವಾಗೂ ಬಸ್ಸು ಟ್ರೈನಲ್ಲಿ ಬರ್ತಾಯಿದ್ವಿ, ಅಂದರೆ ಜಾಸ್ತಿ ದಿನ ಇರ್ತಾಯಿದ್ವಿ. ಅದಕ್ಕೋಸ್ಕರ ಈ ಸಲ ಧೃತಿಗೆ ಏಪ್ರಿಲ್ 16 ಕಾಲೇಜಿತ್ತು. ಇವ್ರು ನಮ್ಮ ಅಮ್ಮ ಮನೆ ಪೂಜೆ ಮಾಡಿದ್ದು 15ನೇ ತಾರೀಕು ಏಪ್ರಿಲು. ಅದರಿಂದ ನಾವು ನೆಕ್ಸ್ಟ್ ಡೇ ಅವಳು ಕಾಲೇಜ್ ಇರೋದ್ರಿಂದ ವಾಪಸ್ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಕಾರಲ್ಲಿ ಬಂದ್ವಿ. ಬುಧವಾರ ಬಂದು ಮಂಗಳವಾರ ಬಂದ್ವಿ. ಬುಧವಾರ ಪೂಜೆ ಇದ್ದಿದ್ದು. ಗಣೇಶ ಹೋಮ ಮತ್ತು ಗಣೇಶ ಹೋಮ ಇತ್ತು. ಅದಕ್ಕೋಸ್ಕರ ಬಂದ್ವಿ. ಮತ್ತು ಯಾರೂ ಇಲ್ಲ, ಮನೆಯವರಷ್ಟೇ ಪೂಜೆ ಮಾಡಿದ್ದು ಸಿಂಪಲ್ಲಾಗಿ. ನಾವು ಇವರು ಹೊಸ ಮನೆಗೆ ಬಂದಾಗಿಂದ ಮಾಡಿರಲಿಲ್ಲ ಯಾವುದೂ ಪೂಜೆನ. ಅದಕ್ಕೋಸ್ಕರ ಒಂದು ಪೂಜೆ ಮಾಡಿಸೋಣ ಅಂತ ಪೂಜೆ ಮತ್ತು ಪೂಜೆ ಮತ್ತು ಹೋಮ ಇತ್ತು. ಅದೆಲ್ಲ ಸ್ಟಾರ್ಟ್ ಮಾಡಿದ್ರು ಬೇಗ. 10:30 ಆಯಿತು ಸ್ಟಾರ್ಟ್ ಆಗೋಷ್ಟೊತ್ತಿಗೆ. ಮುಗಿಯೋಷ್ಟೊಳಗೆ 2 o'clock ಆಯಿತು. ಮತ್ತು ನಾವು ಅವತ್ತೇ ರಿಟರ್ನ್ ಬರಬೇಕಾಗಿತ್ತು ಬೆಂಗಳೂರಿಗೆ. ಗಾನಾಗಿನ್ನೂ ರಜೆ ಇತ್ತಲ್ಲ, ಅದಕ್ಕೋಸ್ಕರ ಅವಳನ್ನು ನಾನು ಅಲ್ಲೇ ಬಿಟ್ಬಿಟ್ಟು ನಾನು ಮತ್ತು ಧೃತಿ ಬಂದ್ವಿ. ಬರೋಷ್ಟರೊಳಗೆ 8 o'clock ಆಗಿತ್ತು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ನಾನು ನಮ್ಮದು ಹೊಸ ಮನೆ ಹತ್ರ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ನೋಡಿ, ಆಲ್ರೆಡಿ ಸ್ವಿಚ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ, ಮತ್ತು ಟ್ಯಾಬು ಶವರು ಸಹ ಎಲ್ಲ ಹಾಕಿದ್ದಾರೆ. ನಾನು ಹೋದ ಸಲ ಬಂದಾಗ ಇಂಟೀರಿಯಲ್ ಅಂದರೆ ವುಡ್ ವರ್ಕ್ ಮಾಡ್ತಾಯಿದ್ರು, ಆದರೆ ಶೀಟೆಲ್ಲ ಏನೋ ಖಾಲಿ ಆಗಿತ್ತು ಬರಬೇಕಂತ. ಅವ್ರು ಅದನ್ನು ಹಂಗೆ ಬಿಟ್ಟು ಹೋಗಿದ್ದಾರೆ. ಅವರು ಯಾರೂ ಇರಲಿಲ್ಲ. ಎಲ್ಲ ನಲ್ಲಿಗಳು ಮತ್ತು ಶವರ್ದು ಸ್ವಿಚ್ಚು ನೋಡಿ ಎಲ್ಲ ಹಾಕಿ ಫಿಕ್ಸ್ ಆಗಿದೆ, ಮತ್ತು ವಿಂಡೋಸೂ ಸಹ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಅದಾದಮೇಲೆ ನನ್ನ ಮನೆಗೆ ಬಂದು ಗಾನದು ಯೂಸ್ ಮಾಡದೇ ಇರೋ ನೋಟ್ಬುಕ್ಸ್ಗಳೆಲ್ಲನೂ ತೆಗೆದು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅವಳು ತುಂಬಾ ಇತ್ತು. ಧೃತಿದು ಆಲ್ರೆಡಿ ಒಂದು ರೌಂಡ್ ಕ್ಲೀನ್ ಮಾಡಿದ್ದೆ, ಆದರೆ ಇವಳದನ್ನು ನಾನು ಮಾಡಿರಲಿಲ್ಲ. ಬೇಡದೇ ಇರೋದು ಎಲ್ಲ ತೆಗೆದ್ಬಿಟ್ಟು ನಾನು ಇದು ಕ್ಲೀನ್ ಮಾಡಬೇಕು ಅಂತಲೇ ಒಂದಿನ ಪೂರ್ತಿ ಫ್ರೀ ಮಾಡಿಕೊಂಡು ಮಾಡಿದ್ದಾಯಿತು. ಮತ್ತು ಅವತ್ತಿನ ಸಂಜೆ ಮಳೆನೂ ಸಹ ಬಂತು. ಬಂದಾಗ ಸ್ವಲ್ಪ ತಣ್ಣಗಿತ್ತು, ಆದರೆ ಅಷ್ಟೇನು ಜೋರಾಗಿ ಬರಲಿಲ್ಲ. ಎಲ್ಲ ಕ್ಲೀನ್ ಮಾಡಿ ಪೇಪರ್ನವ್ರಿಗೆಲ್ಲ ಕೊಟ್ಬಿಟ್ಟೆ ಅದನ್ನು ಬೇಡದೇ ಇರೋ ಬುಕ್ಸು. ಅದಾದಮೇಲೆ ಏಪ್ರಿಲ್ 30 ನಮ್ಮದು ಆ್ಯನಿವರ್ಸರಿ ಇತ್ತು. ಆ್ಯನಿವರ್ಸರಿಗೋಸ್ಕರ ಸ್ವೀಟ್ ಏನಾರು ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ಇತ್ತು ಮನೇಲಿ. ಅದಕ್ಕೆ ಕ್ಯಾರೆಟ್ ಹಲ್ವ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಕ್ಯಾರೆಟ್ ಹಲ್ವ ಆದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದನ್ನು ನಾನು ಹಿಂದಿನ ದಿನವೇ ಮಾಡಿದ್ದೀನಿ. ಅದಾದಮೇಲೆ ಮತ್ತು ಏಪ್ರಿಲ್ 30 ನಮ್ಮದು ಆ್ಯನಿವರ್ಸರಿ ಇದ್ದಿದ್ದ ದಿನ ಅಲ್ಲ, ಅವತ್ತು ನಾನು ಮನೆಯಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡಿ, ನಮ್ಮ ಮನೆ ಹತ್ರನೇ ಸಾಯಿಬಾಬಾ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿದ್ದೆ. ನಮ್ಮ ಮನೆಯವರು ಇರಲಿಲ್ಲ. ಅವರು ಮಡಿಕೇರಿನಲ್ಲಿ ಮದುವೆ ಇದೆ ಅಂದ್ಬಿಟ್ಟು ಅವ್ರ ಫ್ರೆಂಡ್ ಮಗಳದು ಅಲ್ಲಿಗೆ ಹೋಗಿದ್ದರು. ಅವರು 29th ಹೋಗಿದ್ದು. ಮತ್ತು 30th ಅಂದರೆ ಏಪ್ರಿಲ್ 30ನೇ ತಾರೀಕು ಅವರು ಬಂದರು. ಬರೋಷ್ಟೊಳಗೆ ಲೇಟ್ ಆಗಿತ್ತು. ನಾವು ಮಲ್ಲೇಶ್ವರಮಲ್ಲಿ ಶ್ರೀ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿದ್ವಿ. ಅದು ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿತ್ತು. 5 minutes ಅಷ್ಟೇ ಇದ್ದಿದ್ದು. ಹೆಂಗೋ ದರ್ಶನ ಆಯಿತು. ಅದಾದಮೇಲೆ ಪಕ್ಕದಲ್ಲಿ ಭಾರಿ ಭೋಜನ ಅಂತ ಇದೆ, ಅಲ್ಲಿ ಹೋದ್ವಿ. ನಾವು ಊಟ ಎಲ್ಲ ಮುಗಿಸ್ಕೊಂಬರೋಷ್ಟೊಳಗೆ ಲೇಟ್ ಆಯಿತು. ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಗಾನ ಕರ್ಕೊಂಬರೋಣ ಅಂತ ಬಂದೆ. ನೋಡಿ, ಊರಿಗೆ ಬಂದಿದ್ದೆ. ಗಾನ ನಮ್ಮಪ್ಪ ಏನೋ ತಂದಿದ್ರು ಗೋಬಿ ಮಂಚೂರಿ ಎಲ್ಲ, ಅದನ್ನು ರೇಗಿಸ್ಕೊಂಡು ತಿಂತಾಯಿದ್ಲು ಅವ್ರ ಅಜ್ಜಿ ಜೊತೆ ಗಾನ. ಅದಾಗಿ ನಾನು ಶನಿವಾರ ಹೋದೆ. ಮತ್ತು ನೆಕ್ಸ್ಟ್ ಭಾನುವಾರ ನಾನು ಗಾನ ಹೊರಟು ಬಂದ್ವಿ ಊರಿಗೆ, ಬೆಂಗಳೂರಿಗೆ. ಅವಳು ಬಸ್ಸಲ್ಲಿ ಬೇಡ ಟ್ರೈನಲ್ಲಿ ಹೋಗೋಣ ಅಂದು. ಆಯಿತು ಅಂದ್ಬಿಟ್ಟು ನಾನು 11:30ಗೆ ಟ್ರೈನ್ ಇದೆ ಶ್ರವಣಬೆಳಗೊಳದಿಂದ ಬೆಂಗಳೂರಿಗೆ, ಅದನ್ನಲ್ಲಿ ಬಂದ್ವಿ. ಅದು ಫುಲ್ ಖಾಲಿ ಇತ್ತು. ಖಾಲಿ ಅಂದರೆ ಒಂದು ಬೋಗಿನಲ್ಲಿ ಒಂದು 3-4 ಜನ ಆ ಥರ ಇದ್ದರು. ನಮಗೆ ಜನನೇ ಇರಲಿಲ್ಲಲ್ಲ, ಬೋರ್ ಹೊಡಿತಾ ಇತ್ತು. ಓಕೆ ಪರವಾಗಿಲ್ಲ ಅಂತ ಬಂದ್ವಿ. ಬಂದು ನೆಲಮಂಗಲದವರೆಗೂ ಟ್ರೈನು ಬೇಗನೆ ಬಂದುಬಿಡ್ತು, ಗೊತ್ತೇ ಆಗಲಿಲ್ಲ. ನಾನು 1:30ಗೆಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಅದು ಕ್ರಾಸಿಂಗ್ ಅಂದ್ಬಿಟ್ಟು ಒಂದು 2-3 ಕಡೆ ನೆಲಮಂಗಲ, ಚಿಕ್ಕಬಾಣಾವರ, ಯಶವಂತಪುರ ಕಡೆ ಎಲ್ಲ ಕ್ರಾಸಿಂಗ್ ಇತ್ತು. ನಮ್ಗೆ ಅಲ್ಲೇ 1/2 hour 1 hour ಟೈಮ್ ವೇಸ್ಟ್ ಆಗಿಬಿಡ್ತು.
ನಾನು ಗಾನಾಗಿ ಬೈತಾ ಇದ್ದೆ, ಬಸ್ಸಲ್ಲಿ ಹೋಗಿದ್ರೆ ಬೇಗ ಹೋಗ್ಬೋದಾಯ್ತು ಅಂತ. ನಾವು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 5 o'clock ಹೋಗೋಯ್ತು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ನಾನು ಮತ್ತೆ ಯಶವಂತಪುರದಿಂದ ಮೆಟ್ರೋದಲ್ಲಿ ಹೋಗಿ ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಬಸ್ಸಲ್ಲಿ ಹೋಗಿದ್ದಾಯಿತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.